ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು ನಾವು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾವು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಹಾಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲ ಏನು ಮಾತಾಡ್ತಿದ್ದಾರೆ? ಸಿಗ್ಲಿಲ್ಲ. ನಮ್ಮನೆಯಲ್ಲಿ ಟಿವಿ ಡಬ್ಬಿ ಕಾಣೆ ಆಗಿದೆ. ದಯವಿಟ್ಟು ಯಾರಿಗಾದ್ರೂ ಸಿಕ್ಕರೆ ನಮ್ಮನೆ ಅಡ್ರೆಸ್ ಕಳಿಸ್ಕೊಡಿ. ಇದು ಮಂಗಳಸೂತ್ರ ಟಿಕ್ಲಿ, ಪಕ್ಕ ನೋಡ್ಕೊಳ್ಳಿ. ಮಂಗಳಸೂತ್ರ ಟಿಕ್ಲಿ ಬಾಕ್ಸ್ ಸಿಗ್ತಾ ಇಲ್ಲ ನಿನ್ನೆಯಿಂದ. ಹೋಗಿ ಕಂಪ್ಲೇಂಟ್ ಮಾಡೋಣ ಅಂದ್ರೆ ಟೈಮ್ ಇಲ್ಲ. ನಿಮ್ಗೆ ಯಾರಿಗಾದ್ರೂ ಸಿಕ್ಕರೆ ದಯವಿಟ್ಟು ಪಾರ್ಸಲ್ ಮಾಡಿ. ಈ ಕಡೆ ಅಡ್ರೆಸ್ ಅವ್ರಿಗೆ ಗೊತ್ತಿರುತ್ತೆ. ನೀನ್ ಬಿಕಾಸ್ ನಾನು ಮಾಡ್ತೀನಿ. ವಾಕಿಂಗ್ಗೆ ಪಡ್ಡು ಮಾಡೋದಂದ್ರೆ ತುಂಬಾನೇ ಇಷ್ಟ. ಆದ್ರೆ ಚಟ್ನಿ ಮಾಡೋದಂದ್ರೆ ತುಂಬಾನೇ ಕಷ್ಟ. ನಾನ್ ರೆಡಿ. ಅದು ಒಂದು ವಿಷ್ಣುವರ್ಧನ ಇನ್ನೊಬ್ರು ಯಾರೋ ಇದ್ದಾರಲ್ಲ, ಫಿಲಮ್ ಅಲ್ಲಿ ಇತ್ತಲ್ಲ ಹುಡುಗಿ, ಡಂಗನಕ್ಕ ಡಂಗನಕ್ಕ ಅಂತ. ಚುಟ್ಟು ನಿಂದೆ ನನ್ಗಂತ ಹೇಳಿದ್ನ. ನೀನ್ ದೀಪ ಹಚ್ಚಲ್ಲ? ನಾನು ಹಾಕ್ತೀನಿ ದೀಪ ಹಚ್ಚು. ದೀಪ ಹಚ್ತೀನಿ ನೋಡಿ, ನಮ್ಮ ದೋಸೆ ಇಷ್ಟು ಗಟ್ಟಿ ಇದೆ. ನಿಮ್ಮ ತರ ನಾನು ಗಟ್ಟಿ ನಾವು ಅಲ್ಲ, ನೀವು ಗಟ್ಟಿ ಅಲ್ಲ, ನೀವು ಗಟ್ಟಿ ಅಲ್ಲ, ಸೊಟ್ಟಿ. ಅಡ್ಡತ್ತಿದ್ದೆಲ್ಲ ಅಲ್ಲ ಫ್ರೆಂಡ್ಸ್, ನನ್ನ ಹತ್ರ ಎಲ್ಲ ಅಡ್ಡ ಚಿಡ್ಡ ಎಲ್ಲ ಮಾತಾಡಂಗಿಲ್ಲ. ಭಾಗ್ಯ ನನ್ನ ಹತ್ರ ಚೆನ್ನಾಗಿ ನೀರ್ ಹಾಕ್ಬೇಕು. ಹಚ್ಚಕ್ಕ ಬೇಗ ಬೇಗ, ಟೈಮ್ ಆಯ್ತಕ್ಕ. ಅಷ್ಟೊಂದಿಲ್ಲ, ನೀರು ಬಾಳ ಆಗಿಲ್ಲ. ಅಲ್ಲಿ ಮೇಲೆ ಇಟ್ಕೊಂಡಿರಿ, ಹಾಲು ಹೊಡ್ಲಿಕ್ಕ ತಲೆ ಮೇಲೆ ಇಟ್ಟು ಹೊಡ್ಲಿಕ್ಕೆ. ಪನ್ನೀರ್ ಮಾಡೋದು. ಪನ್ನೀರ್ ಮಾಡ್ಬೇಕು, ಮಾಡೋಣ ಮಾಡೋಣ. ಟೈಮ್ ಬರ್ಬೇಕಾದ್ರೆ ಟೈಮ್ ಬಂದ್ರಲ್ಲ ನಿಮ್ಮೆಲ್ಲ. ಓ ಹಂಗನು. ಇವತ್ತು ಪಡ್ಡು ಆಗುತ್ತೆ, ನಾಳೆ ಏನಾಗುತ್ತೆ ಗೊತ್ತಿಲ್ಲ. ನೋಡ್ಕೊಂಡು ಮಾಡ. ಹಿಟ್ಟಿನ ಜೊತೆಗೆ ನಾನು ಅಳ್ಳಾಡ್ತಾ ಇದ್ದೀನಿ ನೋಡುವಾಗ. ನಾನು ಬೈತಿದ್ರಿ ಏನ್ ರಸ ನಿಮಗೆ ಪಟ್ಟು ಮಾಡೋದು ಸರಿ ಇಲ್ಲಮ್ಮ. ಪಟ್ಟು ಮಾಡೋದು ಸರಿ ಇಲ್ಲ. ಯಾಕ
ವಾಟ್ ಮಿಸ್ಟೇಕ್? ಅದು ಏನೋ ತುಂಬಾ ಹಾಕ್ತಾರ ಅದಕ್ಕ. ಸಾರಿ ಫ್ರೆಂಡ್ಸ್, ಅರ್ಧ ಹಾಕ್ಬೇಕು, ಅರ್ಧ ಹಾಕಿ ತುಂಬಾ ಉದ್ದು ಬರ್ತಾವ. ಓ ಹಂಗೆ ಪಡ್ಡು ಮಾಡೋದ್ರಲ್ಲಿ ನಂಬರ್ 1 ಭಾಗ್ಯ. ನೀವೇನಾದ್ರೂ ಪಡ್ ಮಾಡ್ಬೇಕಂದ್ರೆ ಭಾಗ್ಯನ ಕರ್ಕೊಂಡು ಹೋಗಿ. ಅಪ್ಪ ಹೆಂಗ್ ಬಳಸ್ತಾರೆ ನಮ್ಮ ಇಲ್ಲ ಮಾಡಿ ಬಂದಿರಿ. ಮಮ್ಮಿ ನೋಡಿ ಫ್ರೆಂಡ್ಸ್, ನಮ್ಮ ಪಡ್ಡು ಅವಸರದಲ್ಲಿ ಅರಳಿದ ಪ್ರತಿಭೆ ಇದು. ನಮ್ಮದು ಅವಸರಲ್ಲಿ ಅಳಿದಿದ ಪ್ರತಿಭೆ ನೋಡಿ, ಪ್ರತಿಭೆ ಅರಳಿದ ಪಡ್ಡಿನ ಪ್ರತಿಭೆ. ನಾವು ಈಗ ಅವಸರಲ್ಲೇ ಓಡೋತೇವೆ ಅಷ್ಟೇ. ಈಗ ನೀವು ಕೊಟ್ಟಿಲ್ಲ ಅಂದ್ರೆ ಹಿಂದೆ ಕೈ ತೆಗಿ. ಮೊಬೈಲ್ ಸುಮ್ಮನೆ ನನ್ನ ತಲೆ ಮೇಲೆ ಇಟ್ಕೊಂಡು ಭಾಗ್ಯ. ಯಾಕಮ್ಮ ಪೊಡ್ಡ ಆಯ್ತಮ್ಮ? ಆಗ್ತಾಯಿಲ್ಲ, ಸ್ವಲ್ಪ ವೇಟ್ ಮಾಡಿ. ನಂಗೆ ಹೊಟ್ಟೆ ಹಸಿತಿಲ್ಲ. ನಿಮ್ಗೆ ಹೊಟ್ಟೆ ಹಸಲ್ಲ ಅಂತ ನಮಗೆ ಗೊತ್ತಿದ್ದೆ, ನಾವು ಫಾಸ್ಟ್ ಮಾಡೋದಕ್ಕೆ. ಏನಾದ್ರು ನಿಮ್ಮ ಹೊಟ್ಟೆ ಹಸಿತಿತ್ತಂದ್ರೆ ಅಷ್ಟು ನಿಧಾನಕ್ಕೆ ಮಾಡ್ತಿದ್ವಿ. ಆಯ್ತಾ? ಟೈಮ್ ಆಯ್ತಮ್ಮ. ನಾನು ಯಾವಾಗ ಹೋಗ್ಲಿ ಶಾಲೆಗೆ? ನಾಳೆ ಹೋಗು. ಏನು ನಾಳೆ? ನಾಳೆ ಹೌದು, ನಾಳೆನೆ. ನಾಳೆ ನಾಳೆ ಹೋದ್ರಿ ಏನಮ್ಮ? ನಾಳೆ ಹೋಗ್ಲಕ್ಕ ಬರಲ್ಲಮ್ಮ. ನಾಳೆ ಹೊಲಕ್ಕೆ ಬರಲ್ಲ. ನಾಳೆಗೇನೈತೆ? 6 ಗಂಟೆಗೆ ಎಲ್ಲಿ ಇರ್ಬೇಕು. ಇವತ್ತು ಹೋಗಿಲ್ಲ ಅಂದ್ರೆ ನಮ್ಮನ್ನು ಸೇರ್ಸ್ಕೊಳ್ಳೋದೇ ಇಲ್ಲ. ನಾಳೆಗ ಇವತ್ತು ಹೋಗಿಲ್ಲ ಅಂದ್ರ ನಾಳೆಗೆ ಸೇರ್ಕೊಳ್ಳೋದಿಲ್ಲ. ನೀವು ಇವತ್ತು ಪೂರಾ ಪರ್ಮನೆಂಟ್ ಆಗಿ ಸ್ಕೂಲೇ ಬಿಟ್ಟು ಕುತ್ಕೊಳ್ಳೋ ಐಡಿಯಾನಾ ಮೇಡಮ್? ರೆಡಿ ಆಯ್ತಮ್ಮ ಇದು ಪೊಡ್ಡು? ಪಡ್ಡು ರೆಡಿ ಆಗಿದೆ. ಅದು ಬಿಡು, ನೀನು ಅದು ಸ್ವಲ್ಪ ತಿರುಗಿಸ್ಕೊ. ಅದು ತಿರುಗಿಸ್ಕೊಳ್ಳೋದ್ರಿ. ನೋಡಿ ಫ್ರೆಂಡ್ಸ್, ಬರೇ ಅಪಾರ್ಥ ಜನಗಳು. ಪಡ್ಡು ತಿರುಗಿಸ್ತಾ ಇದ್ದಾಳೆ ಭಾಗ್ಯ. ಶೇಂಗದ ಕಾಳು ತಿರುಗಿಸಂದ್ರು. ನೀವು ಶೇಂಗಾದ ಕಾಳು ತಿರುಗಿಸ್ತೀವಿ ಅಂದ್ರೆ ತಿರುಗಿಸ್ತೀವಿ. ನೀವು ತಿರುಗಿಸು ಅಂದ್ರೆ ಪಡ್ಡು ಕೈ ಬರ್ತದೆ. ಅದಕ್ಕೆ ಕೈ ಆಯ್ತಮ್ಮ ಇದು. ನೋಡ್ರಿ, ಇದು ಕೆಂಪು ಚಟ್ನಿ ಅಲ್ಲ, ಯಾವ ಚಟ್ನಿನೂ ಅಲ್ಲ. ನೀವೇ ಕಂಡು ಹಿಡಿಬೇಕಿದೆ ಯಾವ ಚಟ್ನಿ ಅಂತ. ಅವಸರದಲ್ಲಿ ಏನು ಇಲ್ಲದೆ ಎಲ್ಲಾನು ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಇಲ್ಲ, ಕರಿಬೇವಿಲ್ಲ, ಹಸಿಮೆಣಸಿನ್ಕಾಯಿ ಇಲ್ಲ, ಆದರೂ ಚಟ್ನಿ ಮಾಡ್ತಾ ಇದ್ದಾನೆ. ಹೆಂಗಾಗುತ್ತೋ ನೋಡೋಣ. ಚಟ್ನಿ ಆಗುತ್ತೋ ಗಿಟ್ನಿ ಆಗುತ್ತೋ? ಸಖತ್ತಾಗುತ್ತೆ. ನೋಡಿ, 8:30 ಆಯ್ತು. ಚಟ್ನಿ ರೆಡಿ ಆಯ್ತು. ಟೈಮ್ ಆಯ್ತು ಇವಾಗ ಭಾಗ್ಯನ್ಗೆ. ನೋಡಿ, ಇಲ್ಲಿ ಚಾ ಕುದೀತಾ ಇದ್ದೆ, ಪಡ್ಡು ರೆಡಿ ಆಗಿದೆ. ಇಲ್ಲಿ ಭಾಗ್ಯ ನಾಷ್ಟ ಆಗ್ತಾ ಇದೆ. ಇವತ್ತು ನೋಡಿ ನಮ್ಮ ಮನೇಲಿ ನಾವು ನಾಷ್ಟ ಹಾಕಿ ಕೊಡೋದೇ ಬೇಡ, ಅವರೇ ಹಾಕೊಂಡ್ಬಿಟ್ರು. ಪಡ್ಡು ಅಷ್ಟು ಚೆನ್ನಾಗಿದೆ, ಮತ್ತು ಚಟ್ನಿ ಕೂಡ ಅಷ್ಟೇ. ಹೆಂಗಾಗಿದೆ ಚಟ್ನಿ? ಏನೂ ಹಾಕಿಲ್ಲ ಫ್ರೆಂಡ್ಸ್. ಏನೂ ಹಾಕಿಲ್ಲ ಅಂದ್ರೆ ಅವಾಗ ಚೆನ್ನಾಗಿರುತ್ತೆ. ಎಲ್ಲ ಹಾಕಿ ಮಾಡಿದಾಗ ಹಾಳಾಗೋದು. ಇವತ್ತು ನೋಡಿ, ನಾವು ಹಾಕಿ ಕೊಡೋದೇ ಬೇಡ, ಎಲ್ಲ ಅವರೇ ಹಾಕೊಂಡು ತಿಂತಾ ಇದ್ದಾರೆ. ಇವತ್ತು ಫಸ್ಟ್ ಟೈಮು. ಇವತ್ತು ಬೆಳಗ್ಗೆ ನಾಷ್ಟ ಮಾಡ್ತಾ ಇದ್ದಾರೆ ಇವರು. 11 ಗಂಟೆಗೆ ಮಾಡೋರು. ಪಡ್ಡು ಚಟ್ನಿ ನೋಡಿ ಬಾಯಲ್ಲಿ ನೀರು ಸುರಿತಾ ಇದೆ ಅಂತೆ. ಅದಕ್ಕೆ ನೋಡ್ರಿ, ಭಾಗ್ಯ ಲೇಟ್ ಆಗ್ಯದ ಅಂತ ಮಾರಿಗೆ ಗಂಟು ಹಂಗೆ ಹಾಕೊಂಡು ನಿಂತ. ಹಣಿ ಮೇಲೆ ಏನು ಹಚ್ಕೊಂಡೇನ? ಹಣಿ ಮೇಲೆ ಹಚ್ಕೊಂಡಿಲ್ಲ ನೋಡಿ. ಏನು ನೋಡ್ರಿ, ಟಗರಾಗ್ಯಾಳ. ಟಗರ್ ಹೆಂಗೆ ಗುದ್ದಾಗ ಬರಾಗ ಹೆಂಗೆ ಕಂಡು ನೋಡ್ರಿ ಮಾರಿ. ನೋಡ್ರಿ ಹಿಂಗಾಗೈತೇನು? ಹಾಂ, ಈಗ ನೋಡ್ರಿ ಕಣ್ಣು ಹಂಗೆ ತೆಗಿಲಿತ್ತು ನಾನು. ಲೇಟ್ ಆಲತ್ತು ನೋಡ್ರಿ, ಮಾರಿಗೆ ಗಂಟು ಹಾಕೊಂಡು ಹೆಂಗೆ ಮಾಡ್ತಾ. ಚಾ ಕುಡಿಯಾಕತ್ತಾರ ಅವ್ರು. ಸ್ವಲ್ಪ ಚಾ ಕುಡಿಯಂಬರಿಲ್ಲ. ನಾನು ಚಾ ಕುಡಿಯತ್ತೀನಿ, ಅವರು ಚಾ ಕುಡಿಯತ್ತಾರ. ಈಕೆ ನಡ್ಬಾರ್ಕ್ ನಿಂತು ಕೇಸಿಂದ್ರೆ ಹಿಂಗೆ ಭರತನಾಟ್ಯ ಮಾಡತ್ತ. ಭರತನಾಟ್ಯನ ಡೊಂಬರಾಟನ ಇದು? ಡೊಂಬರಾಟ. ಇಲ್ಲಿ ಚಾ ಹಿಡ್ಕೊಂಡಿನಿ. ಇವ್ರ ಬಟ್ಲ ಇಡೋ ಜಾಗ ನೋಡ್ರಿ ಇಲ್ಲಿ. ಇವು
ನೋಡ್ರಾಗ ಎಲ್ಲಿಟ್ಟು ಹೋಗ್ಯಾರ ಬಟ್ಲಾಗ. ಇದು ಬಟ್ಲ ಇಡೋ ಜಾಗನ. ಯಪ್ಪ ನಾನು ಹೆಂಗೆ ಹೋಗ್ಬೇಕೀಗ? ಏನು ಟೇಬಲ ಫಸ್ಟ್ ಬಟ್ಲ ಇಡೋ ಸ್ಟ್ಯಾಂಡ ಇದು ನೋಡ್ರಿ, ಈ ಥರ ಕೈ ಮೇಲೆ ಮುಂಗೈ ಮೇಲೆ ನೋಡ್ರಿ. ಭಾಗ್ಯಾಗ ರೆಡಿ ಮಾಡಿ ನಾಷ್ಟ ತಿನ್ಸಿ ತಲೆ ಚಿಕ್ಕ ಕಳ್ಸಿನ ಹಣಗಿ ತಲೆಗೈತಿ. ಚಾ ಕುಡಿಬೇಕಂತ ಚಾ ಸೋಸಿಟ್ಟ ತಲೆ ಇಪ್ಪ ಅಂದ್ಲ. ಇನ್ನು ಚಾ ಅರ್ತೈತೆ ಮೊದ್ಲು ಚಾ ಕುಡಿದ್ಬಿಟ್ಟು ಆಮೇಲೆ ಅದು ಹಣಗಿ ತೆಗೀನ ತಲೆಗೆ ಇರ್ಲಕ್ಕೆ ನಂಗೆ. ಬೆಳಗ್ಗೆ ಇಷ್ಟು ಅವಸರ ಆಯ್ತು ನೋಡ್ರಿ. ಜರ ಒಂಚೂರು ಹೆಚ್ಚು ಕಮ್ಮಿ ಸ್ವಲ್ಪ ಲೇಟ್ ಆಗಿದ್ರೆ ಇಟ್ಟು ಕೆಲಸ. 6 ಗಂಟೆಗೆ ಅದ್ರ ಕರೆಕ್ಟಾಗಿ ಕೆಲಸ ಕ್ಲಿಯರ್ ಆಗ್ಬಿಡ್ತೈತಿ. 8 ಅನ್ನೋದ್ರಾಗ ಎಲ್ಲ ಕ್ಲಿಯರ್ ಆತ, ನಾಷ್ಟ ಅದು ಇದು ಎಲ್ಲ ಆಗ್ತೈತಿ. ಇವತ್ತು 7 ಗಂಟೆಗೆ ಎದ್ದೀವಿ ಲೇಟಾಗಿ. 7 ಗಂಟೆಗೆ ಎದ್ದಿದ್ದಕ್ಕೆ ಇಷ್ಟು ಲೇಟ್ ಆಯ್ತು ನೋಡ್ರಿ ಇವತ್ತು ಕೆಲಸ. ಇನ್ನು ನಾನು ನಾಷ್ಟ ಮಾಡ್ಕೋಬೇಕು. ನಾನು ನಾಷ್ಟ ಸ್ವಲ್ಪ ಲೇಟಾಗಿ ಮಾಡ್ತೀನಿ, ಜಲ್ದಿ ಮಾಡೋಕೆ ಹೋಗೋದಿಲ್ಲ. ಚಾ ಕುಡ್ತೀನಿ ಈಗಾರೆ. ಓಕೆ, ಬನ್ನಿ ಎಲ್ಲ ನಾಷ್ಟ ಮಾಡೋಣ. ನಾನು ತಿಂತಾ ಇದ್ದೀನಿ ನೋಡಿ, ಪಡ್ಡು ಚಟ್ನಿ. ಚೆನ್ನಾಗೈತೆ. ಇಡ್ಲಿ ದೋಸೆ ಪಡ್ಡಿಗೆಲ್ಲ ಕಾಯಿ ಚಟ್ನಿ ಯೂಸ್ ಮಾಡಬಾರ್ದು ಅನ್ಕೊತೀನಿ. ಯಾಕಂದ್ರೆ ಉದ್ದಿನ ಬೇಳೆನ ಒಂಥರ ಎದೆ ಉರಿ ಬಂದಂಗೆ ಆಗುತ್ತೆ. ಅಕ್ಕಿ ಜೊತೆ ಮಿಕ್ಸ್ ಮಾಡಿ ರುಬ್ಬಿರ್ತೀವಲ್ವ, ಆವಾಗ ಅದಕ್ಕೆ ಒಂದು ಸ್ವಲ್ಪ ಎದೆ ಉರಿ ಬಂದಂಗೆ ಆಗುತ್ತೆ ಪಡ್ಡು ದೋಸೆಗೆ. ಆಮೇಲೆ ಕಾಯಿ ಚಟ್ನಿ ತಿಂದಾಗ ಇನ್ನೂ ಜಾಸ್ತಿ ಆಗುತ್ತೆ. ಮತ್ತು ಶೇಂಗಾದ ಕಾಳು ಪುಟಾಣಿ ಹಾಕಿ ಚಟ್ನಿ ಮಾಡ್ಕೊಳ್ಳೋದ್ರಿಂದ ತಿನ್ನಕ್ಕೆ ಚಲೋನೂ ಇರ್ತೈತಿ. ಆಮೇಲೆ ಎದೆ ಉರಿನೂ ಬರಲ್ಲ. ಅದಕ್ಕಾಗಿ ಜಾಸ್ತಿ ಕಾಯಿ ಚಟ್ನಿ ಏನೂ ಮಾಡೋಕ್ಕೆ ಹೋಗಲ್ಲ. ಶೇಂಗಾದ ಕಾಳು ಮತ್ತು ಪುಟಾಣಿ ಚಂದ ಇರ್ತೈತೆ ಪಡ್ಡಿನ ಜೊತೆ. ಪಡ್ಡಿಗಂತಲ್ಲ, ಇಡ್ಲಿ ದೋಸೆಗೆ ಯಾವ್ದಕ್ಕಾದ್ರೂ ತಿನ್ಬೋದು, ಮಸ್ತ್ ಇರ್ತದೆ. ಅದು ಕೊತ್ತಂಬರಿ ಸ್ವಲ್ಪ ಪುದೀನ ಹಾಕಿಬಿಟ್ಟಿದ್ರ ಭಾರಿ ಮಸ್ತ್ ಹಾಕಿದ್ರಿ ಅದು. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗು ಇಷ್ಟ ಆಗಿತ್ತು. ಬೆಳಗಿನ ಕೆಲಸ, ಬೆಳಗಿನ ನಾಷ್ಟ, ಅವಸರದಲ್ಲಿ ಇಷ್ಟೆಲ್ಲ ಕೆಲಸ ಆಯಿತು. ನಿಮಗೂ ಗಂಟ್ಲ ಸಿಕ್ಕಾಕೊಳ್ಳೋತೈತು. ನಿಮಗೂ ಬ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಹಾಕೋ ವಿಡಿಯೋದು ನೋಟಿಫಿಕೇಶನ್ ಬರುತ್ತೆ, ಫಸ್ಟ್ ನೀವೇ ನೋಡ್ಬೋದು. ಓಕೆ, ಎಲ್ಲರಿಗೂ ಈ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರ.